ಅವಾಗ ಇದೇ ಜಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಕೇಸಿ ರಾಕ್ಷಸನ್ನ ಕೊಂದಾಗ್ತಾನೆ. ಅದಕ್ಕೆ ಇದನ್ನು ಕೇಸಿ ಘಾಟ್ ಅಂತ ಕರೀತಾರೆ. ಮಹಾರಾಸಲೀಲ ಮಾಡಬೇಕಾದ್ರೆ ರಾಧಾರಾಣಿಗೆ ಶೃಂಗಾರ ಮಾಡಿದ ಜಾಗಕ್ಕೆ ಬಂದಿದ್ದೀನಿ. ಸುಮಾರು 5,000 ವರ್ಷಗಳ ಹಳೆ ಕಾಲದ ಮರ ಕೂಡ ನೋಡ್ಬೋದು ಈ ಜಾಗದಲ್ಲಿ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು 100 Days ಪ್ರಯಾಣ ಸೀರೀಸ್ ಡೇ 16ಗೆ. ರೈಟ್ ನಾವು ನಾನೀಗ ಇದ್ದೀನಿ ಶ್ರೀಕೃಷ್ಣ ಪ್ರೇಮನಗರಿ ವೃಂದಾವನಲ್ಲಿ. ಮಥುರದಿಂದ ಆಟೋ ಹೊತ್ಕೊಂಡು ಇಲ್ಲೆಲ್ಲ ಓಡಾಡ್ಕೊಂಡು ಫೈನಲಾಗಿ ನಾನು ಯಾವುದೋ ಒಂದು ಡೋರ್ಮೆಟ್ರಲ್ಲಿ ಸ್ಟೇ ಆಗಿದ್ದೀನಿ. ಈಗ ನಾನು ಹಿಂದೆ ನೋಡ್ತಿರೋದೆಲ್ಲ ಡೋರ್ಮೆಟ್ರಿನೇ. ನಿಜ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನನಗೆ ಯಾಕಂದರೆ ಫುಲ್ಲು ಬಿಸಿಲು, ಹ್ಯೂಮಿಡಿಟಿ. ನೀವು ನೋಡ್ಬೋದು ಇಲ್ಲೆಲ್ಲ ಪಿಂಪಲ್ಸ್ ಎದ್ದಿದ್ದಾವೆ, ಹಿಂದೆ ಬೆನ್ನಲ್ಲೆಲ್ಲ ಫುಲ್ ಗುಳ್ಳೆ ಎದ್ದಿದ್ದಾವೆ. ನನಗೆ ಈಗ ಹಾಸ್ಪಿಟ್ಲಿಗೆ ಬೇರೆ ಹೋಗಬೇಕು. ಯಾಕಂತಂದರೆ ಇದು ಬಿಟ್ಟರೆ ಹಂಗೆ ಜಾಸ್ತಿ ಆಗಿಬಿಡುತ್ತೆ. ನಾನು 1 year ಬ್ಯಾಕು ಬೆಂಗಳೂರಿಂದ ಪಾಕಿಸ್ತಾನ ಬಾರ್ಡ್ರಿಗೆ ಅಂದರೆ ವಾಘಾ ಬಾರ್ಡ್ರಿಗೆ ಹಿಚ್ ಹೈಕಿಂಗ್ ಮಾಡ್ಕೊಂಡು ಲಿಫ್ಟ್ ಕೇಳ್ಕೊಂಡ್ಬಂದಿದ್ದೆ. ಆ ಸೀರೀಸಲ್ಲಿ ಕೂಡ ಸೇಮ್ ಹೆಲ್ತ್ ಇಶ್ಯೂ ಬಂದಿತ್ತು. ಅದಕ್ಕೋಸ್ಕರನೇ ಫಸ್ಟು ಹಾಸ್ಪಿಟ್ಲಿಗೆ, ಆಮೇಲೆ ಈವ್ನಿಂಗ್ ಎಲ್ಲ ಹೋಗ್ತೀನಿ. ಈಗ ನಾವು ವೃಂದಾವನಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ ಅವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗೋಣ. ಸೊ ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. ತುಂಬ ಹೊಟ್ಟೆ ಹಿತೈತೆ. ಫಸ್ಟ್ ಏನಾದರೂ ತಿಂದು ಹೋಗೋಣ. ಪಾರ್ಸಲ್ ತಗೊಂಬಂದಿದ್ದೆ, ಪಲಾವ್, ವೆಜ್ ಪಲಾವ್. ಇದು 50 ರೂಪಾಯಿ ಪ್ಲೇಟ್ ಅಂತೆ. ರೈಸ್ ಸಿಗ್ತಲ್ಲ, ಅದು ಖುಷಿ ವಿಚಾರ. ನೀವು ಯಾರಾದರೂ ನಾರ್ತ್ ಕಡೆ ಬಂದಾಗ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ ಅನ್ಕೊಂತೀನಿ. ರೈಸ್ ಜಾಸ್ತಿ ಸಿಗೋಲ್ಲ. ಇಲ್ಲೇನು ಗೊತ್ತಾ, ಸಮೋಸ, ಕಚೋರಿ, ಜಿಲೇಬಿ, ಆಮೇಲೆ ಚೋಲೆ ಕುಲ್ಚ ಅದು ತಿಂತಾ ಇರ್ತಾರೆ. ನಮ್ಗೆ ಆಗೋದೇ ಇಲ್ಲ. ಜಸ್ಟ್ ಈಗಿನ ಡೋರ್ಮೆಟ್ರಿಂದ ಹೊರಗಡೆ ಬಂದೆ. ಇಲ್ಲಿಂದ ನಾನೀಗ ನಿಧಿವನ್ಗೆ ಹೋಗ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಆಟೋ ಸಿಕ್ಕಿದ್ರೆ ಹೋಗ್ಬೇಕೀಗ. ಇಲ್ಲಿಂದ 1.5 ಕಿಲೋಮೀಟ್ರನೇ ಐತೆ, ದೂರ ಐತೆ. ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ, ಯಾಕಂತಂದ್ರೆ ಫುಲ್ ಬಿಸಿಲು. ಟೈಮ್ 1 ಗಂಟೆ ಆಗೈತೆ. ನಾನು 11 ಗಂಟೆಗೆಲ್ಲ ಬಂದಿದ್ದೆ. ಸುಮಾರು ಒಂದು 2 ಅವರ್ ಅಲ್ಲೇ ರೆಸ್ಟ್ ಮಾಡ್ತಾ ಇದ್ದೆ. ಓಕೆ, ಜಸ್ಟ್ ಈಗಿನ ಗುಡ್ ನ್ಯೂಸ್ ಸಿಕ್ತು. ನಿಧಿವನ್ ಈಗ ಕ್ಲೋಸ್ ಅಂತೆ, 3:30ಗೆ ಓಪನ್ ಆಗುತ್ತೆ. ಸೊ ಈಗ ಟೈಮ್ ಬಂದುಬಿಟ್ಟು ಆಲ್ರೆಡಿ 1 ಗಂಟೆ ಆಗುತ್ತೆ. ಈಗ ಏನು ಮಾಡೋದು, ಬೇರೆ ಪ್ಲೇಸಸ್ಗೆಲ್ಲ ಹೋಗಬೇಕು. ಇಲ್ಲಿ ಟೆಂಪಲ್ ಟೈಮಿಂಗ್ಸು ಬಂದುಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸ್ ಓಪನ್ ಇರ್ತವೆ. 12 ಗಂಟೆ ಮೇಲೆ ಕ್ಲೋಸ್ ಆಗ್ತವೆ ಮತ್ತು 3:30, 4 ಗಂಟೆಗೆ ಓಪನ್ ಆಗ್ತವೆ. ಸೊ ನೀವು ಯಾರಾದರೂ ವೃಂದಾವನಕ್ಕೆ ಬಂದರೆ ಮಿಸ್ ಮಾಡದೆ ಈ ಟೈಮಿಂಗ್ಸ್ನ ಫಾಲೋ ಮಾಡಿ. ಮಥುರಾ ವೃಂದಾವನದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಆಟೋಗಳೆಲ್ಲ ಸಿಗ್ತವೆ. ಬಟ್ ಆದರೆ ಶೇರಿಂಗಲ್ಲಿ ಒಂದು 20 ರೂಪಾಯಿಗೆ ಹೋಗ್ಬೋದು. ಸಿಂಗಲ್ ಆದರೆ 100 ರೂಪಾಯಿ ಕೇಳ್ತಾರೆ. ಇನ್ನೂ ಬೆಸ್ಟ್ ವೇ ಅಂತಂದರೆ ರ್ಯಾಪಿಡೋ. ಆರಾಮಾಗಿ ಬೈಕ್ ಬುಕ್ ಮಾಡ್ಕೊಂಡು ಈಸಿಯಾಗಿ ಹೊರಟೋಗ್ಬೋದು. ತುಂಬ ಕಮ್ಮಿ ಪ್ರೈಸ್. ಇಲ್ಲಿ ಒಂದು 2 ಕಿಲೋಮೀಟರ್ ಇದ್ರೂ ಕೂಡ ಬರೀ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ವೃಂದಾವನದಲ್ಲಿ ನೋಡೋದಕ್ಕೆ ತುಂಬಾ ಪ್ಲೇಸಸ್ ಇದ್ದಾವೆ. ಅದೇ ಥರ ಯಮುನಾ ನದಿ ಪಕ್ಕದಲ್ಲಿ ತುಂಬ ಘಾಟ್ಗಳು ಕೂಡ ಇದ್ದಾವೆ. ಈಗ ನಾನು ಬಂದಿದ್ದೀನಿ ಕೇಸಿ ಘಾಟ್ ಅಂತ. ಈ ಜಾಗಕ್ಕೆ ಕೇಸಿ ಘಾಟ್ ಅಂತೇಳಿ ಯಾಕೆ ಕರೀತಾರೆ ಅಂದರೆ, ಕಂಸ ಭಗವಾನ್ ಶ್ರೀಕೃಷ್ಣನನ್ನ ಕೊಲ್ಲಿಸ್ಬೇಕಂತ ಹೇಳ್ಬಿಟ್ಟು ಒಬ್ಬ ರಾಕ್ಷಸನ ಕಳಿಸಿರ್ತಾನೆ. ಆ ರಾಕ್ಷಸನ ಹೆಸರು ಕೇಸಿ ಅಂತ. ಆ ರಾಕ್ಷಸ ಕುದುರೆ ರೂಪದಲ್ಲಿ ಬಂದು ಇಲ್ಲಿ ವೃಂದಾವನದಲ್ಲಿರೋ ಜನಗಳಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ. ಅವಾಗ ಇದೇ ಜಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಕೇಸಿ ರಾಕ್ಷಸನ ಕೊಂದಾಗ್ತಾನೆ. ಅದಕ್ಕೆ ಇದನ್ನು ಕೇಸಿ ಘಾಟ್ ಅಂತ ಕರೀತಾರೆ.
ಈ ಕೆ ಸಿ ಘಾಟ್ ಪಕ್ಕದಲ್ಲಿ ಯಮುನಾ ಮಂದಿರ ಇರುತ್ತೆ, ಹೋಗಿ ದರ್ಶನ ಮಾಡ್ಕೊಂಡು ಇಲ್ಲಿ ಬೋಟಿಂಗ್ ಮಾಡೋರೆಲ್ಲ ಮಾಡ್ಬೋದು. ಕೆ ಸಿ ಘಾಟಲ್ಲಿ ಬೋಟಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಆ ಬೋಟ್ ಫುಲ್ ಆಗಬೇಕಂತ ಆಮೇಲೆ ಕರ್ಕೊಂಡು ಹೋಗ್ತಾರೆ. 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲಿ ನೋಡ್ತಿರಲ್ಲ, ಅಲ್ಲಿ ಹೋಗಿ ಅಲ್ಲಿ ಸುತ್ತ ಹಾಕೊಂಡು ಕರ್ಕೊಬಂದು ಮತ್ತೆ ಇಲ್ಲೇ ಇಳಿಸ್ತಾರೆ. ಈಗ ಜನ ಕಮ್ಮಿ ಇರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾರಾದರೂ ಬಂದರೆ ಆದಷ್ಟು ಬೇಗ ಇದು ಫುಲ್ ಆದರೆ ಹೊರಟೋಗ್ಬೋದು. ಇದೇ ನಮ್ಮ ಬೋಟು, ತುಂಬ ಚಿಕ್ಕಿದೆ. ಒಂದು 6 ಲೈಫ್ ಜಾಕೆಟ್ ಇದ್ದಾವೆ, ಅಲ್ಲಿ 3 ಇದ್ದಾವೆ, ಈ ಕಡೆ 3 ಇದ್ದಾವೆ. ಈಗ ನಿಧಾನಕ್ಕೆ ಮೂವ್ ಮಾಡ್ತಾವ್ರೆ. ಕೆಲವು ಬೋಟ್ಸಲ್ಲಿ DJ ಸಾಂಗ್ಸ್ ಹಾಕೊಂಡು ಜೋರಾಗಿ ಹೋಗ್ತಾ ಇರ್ತಾರೆ. ಇದರಲ್ಲಿ ಸ್ಪೀಕರ್ ಇಲ್ಲ. ಸಾಂಗ್ಸ್ ಇದ್ದರೆ ನಂಗೆ ಮಾತಾಡೋಕ್ಕಾಗಲ್ಲ, ಯಾಕಂತಂದರೆ ಕಾಪಿರೈಟ್ ಬರುತ್ತೆ. ಹೆಂಗೋ ಇದರಲ್ಲಿ ಸ್ಪೀಕರ್ ಇದ್ದು ಒಳ್ಳೆ ಕೆಲಸನೇ. ಈಗ ನಮ್ಮ ಬೋಟ್ ಪಕ್ಕದಲ್ಲಿ 2 ಬೋಟ್ ಬಂದಿದ್ದಾವೆ. DJ ಸಾಂಗ್ಸ್ ಹಾಕಿದ್ದಾರೆ. ನಾನು ನಿಮ್ಗೆ ಮಾತಾಡೋದು ಕೇಳ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ಈಗ ನಮ್ಮ ಬೋಟನ್ನು ಕೂಡ ಸ್ಪೀಡ್ ಇಡ್ತಾ ಇದ್ದಾನೆ. ಲೆಟ್ಸ್ ಗೋ. ಹದಿನೈದು ನಿಮಿಷ ಬೋಟ್ ರೈಡು. ಕೆಲವು ಘಾಟ್ಸ್ಗೆಲ್ಲ ಕರ್ಕೊಂಡೋಗಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಕೊಬರ್ತಾರೆ. ಸೊ ಈ ಕೆ ಸಿ ಘಾಟ್ ಬಗ್ಗೆ ಕೂಡ ಹೇಳಿದ್ರು. ನಾನು ಹೇಳಿದ್ನಲ್ಲ ಆಲ್ರೆಡಿ, ಇನ್ನು ಮುಂದೆ 2 ಘಾಟ್ ಇದ್ದಾವೆ. ಈಗ ಅಲ್ಲಿಗೆ ಹೋಗೋಣ. ಯಮುನಾ ನದಿ ಪಕ್ಕದಲ್ಲಿ ಎಷ್ಟು ಹಳೆ ಕಾಲದ ಮನೆಗಳಿದಾವೆ ನೋಡಿ. ಇಲ್ಲಿ ಇವೆಲ್ಲ ಹಳೆ ಮನೆಗಳು. ಮತ್ತು ಈ ಗಲ್ಲಿ ಬಂದ್ಬಿಟ್ಟು ಎಷ್ಟು ಚಿಕ್ಕದಾಗೈತೆ ನೋಡಿ. ಇದರಲ್ಲೂ ಕೂಡ ಆಟೋಗಳು ಓಡಾಡ್ತಾ ಇರ್ತವೆ. ನಾನೀಗ ಬಂದಿದ್ದೀನಿ ಚೀರ್ಘಾಟ್ ಅನ್ನೋ ಒಂದು ಜಾಗಕ್ಕೆ. ಎಕ್ಸಾಕ್ಟಾಗಿ ಇದೇ ಜಾಗದಲ್ಲಿ ದ್ವಾಪರಯುಗ ಕಾಲದಲ್ಲಿ ಗೋಪಿಕೆಯರು ಯಮುನಾ ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಶ್ರೀಕೃಷ್ಣ ಭಗವಾನ್ ಅವರ ಬಟ್ಟೆನೇ ತಗೊಂಡು ನಾನು ಹಿಂದೆ ನೋಡ್ತಾ ಇದ್ರಲ್ಲ ಮರ, ಆ ಮರದ ಮೇಲೆ ಕೂತ್ಕೊಂಡಿದ್ರು ಅಂತ ಹೇಳ್ತಾರೆ. ಸುಮಾರು 5000 ವರ್ಷಗಳ ಹಳೆ ಕಾಲದ ಮರ ಕೂಡ ನೋಡ್ಬೋದು ಈ ಜಾಗದಲ್ಲಿ. ಇಲ್ಲಿ ಮೊದಲು ಗಂಗಾ ಆರತಿ ಎಲ್ಲ ಮಾಡ್ತಾಯಿದ್ರು. ಈಗ ನೀರು ಇಲ್ದಿರೋ ಕಾರಣದಿಂದ ಗಂಗಾ ಆರತಿಯನ್ನು ಮಾಡೋದಿಲ್ಲ. ಈ ಮರ ನೋಡೋದಕ್ಕೆ ಒಂದು ಕಡೆ ಒಣಗ್ತಾ ಇದೆ, ಇನ್ನೊಂದು ಕಡೆ ಚಿಗುರ್ಕೊಂಡು ಹಂಗೆ ಬೆಳೀತಾನೆ ಇದೆ. ಸುಮಾರು 5000 ವರ್ಷಗಳ ಹಳೆಯ ಮರ ಅಂತ ಹೇಳ್ತಾರೆ. ಈ ಕಡೆ ಎಲ್ಲ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ತುಂಬ ಪೇಂಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಅಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಯಮುನಾ ನದಿ ಮಾತ್ರ ದೂರ ಇದೆ. ಆವಾಗ 5000 ವರ್ಷಗಳ ಹಿಂದೆ ಇಲ್ಲಿವರೆಗೂ ಯಮುನಾ ನದಿ ಇರ್ತಿತ್ತು ಅಂತ ಹೇಳ್ತಾರೆ. ಭಗವಾನ್ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಜಾಗಗಳನ್ನ ಹುಡ್ಕೊಂಡು ಹೋದರೆ ಎಷ್ಟು ನೋಡೋದು ಸಾಲಲ್ಲ. ಮಥುರಾ, ವೃಂದಾವನ್, ಗೋವರ್ಧನಗಿರಿ, ಬರ್ಸಾನ, ಯಾವ ಜಾಗಕ್ಕೆ ಹೋದ್ರೂ ಕೂಡ ಹೆಜ್ಜೆಗೂ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ತುಂಬ ಜಾಗಗಳು ಸಿಗ್ತವೆ. ಈಗ ನಾನು ಮುಂದೆ ಇನ್ನೂ ಒಂದು 2 ಪ್ಲೇಸ್ ಇದ್ದಾವೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನೀಗ ನಡ್ಕೊಂಡು ಹೋಗ್ತಾ ಇರೋದು ವೃಂದಾವನದ ಪರಿಕ್ರಮದ ದಾರಿ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಯಮುನಾ ನದಿ ಇರುತ್ತೆ. ಭಕ್ತಾದಿಗಳು ಈ ವೃಂದಾವನನ ಪರಿಕ್ರಮ ಮಾಡ್ತಾರೆ, ಅದು ಇದೇ ದಾರಿಲೇ. ಇಲ್ಲಿ ಕೋತಿಗಳ ಹತ್ರ ಹುಷಾರಾಗಿಲ್ಲ ಅಂದರೆ ಕೈಯಾಗಿರೋ ಮೊಬೈಲು, ಬ್ಯಾಗು, ವಾಚು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತವೆ. ಅಲ್ಲಿ ನೋಡಿದ್ರಲ್ಲ ಅದೇನು ಮಾಡ್ತಾ ಇತ್ತು ಅಂತ ಕೋತಿ. ನಾನೀಗ ಬಂದಿದ್ದೀನಿ ಶೃಂಗಾರ್ ಘಾಟ್ ಅನ್ನೋ ಒಂದು ಜಾಗಕ್ಕೆ. ದ್ವಾಪರಯುಗದ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗೋಪಿಕೆಯರು ಮತ್ತು ರಾಧಾರಾಣಿ ಜೊತೆಗೆ ಮಹಾರಾಸಲೀಲೆ ಮಾಡಬೇಕಾದ್ರೆ ರಾಧಾರಾಣಿಗೆ ಶೃಂಗಾರ ಮಾಡಿದ ಜಾಗಕ್ಕೆ ಬಂದಿದ್ದೀನಿ. ಈಗೇನು ನೋಡ್ತಾ ಇದ್ರೆ ಈ ಮರದ ಕೆಳಗಡೆ ರಾಧಾರಾಣಿಗೆ ಶೃಂಗಾರ ಮಾಡಿದ್ರು ಅಂತ ಹೇಳ್ತಾರೆ. ಈಗ ನೋಡ್ತಿದ್ರಲ್ಲ, ಈ ಮರ ಸುಮಾರು 5000 ವರ್ಷಗಳ ಹಳೆಯ ಕಾಲದ ಮರ. ಒಂದು ಕಡೆ ಒಣಗೋಗಿದೆ, ಇನ್ನೊಂದು ಕಡೆ ಮರ ಬೆಳೀತಾ ಇದೆ. ಇನ್ನೊಂದು ರಾಧಾಕೃಷ್ಣ ದೇವಸ್ಥಾನ ಕೂಡ ನೋಡ್ಬೋದು. ಕ್ಲೋಸ್ ಮಾಡಿದ್ದಾರೆ, ಈಗ ಯಾರು ಹೋಗೋಕ್ಕಾಗಲ್ಲ. ಈ ಕ್ಲೋಸ್ ಆ್ಯಕ್ಚುಲಿ ಇದು. ನಾನು ಹೆಂಗೆಂಗೋ ಬಂದಿದ್ದೀನಿ, ಯಾರೂ ಇಲ್ಲ ನೋಡಿ ಇಲ್ಲಿ. ಈ ಥರ ಪ್ಲೇಸ್ ನೋಡೋದಕ್ಕೆ ಹುಡುಕಿ ಬರಬೇಕು. ಲೋಕಲ್ ಅವ್ರಿಗೆ ಕೇಳ್ಕೊಂಡು ನಿಜ ನಾನು ಸುಮಾರು ಒಂದು 2.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಈ ಜಾಗಕ್ಕೆ ಬರೋದಕ್ಕೆ. ಲಿಟ್ರಲಿ ಈ ಜಾಗ ಮಾತ್ರ ಸಖತ್ತಾಗೈತೆ. ಅಷ್ಟು ವರ್ಷದ ಹಳೆ ಕಾಲದ ಮರ ನೋಡಿದೆ ಅಂತ ತುಂಬ ಖುಷಿ ಆಗ್ತಾಯಿದೆ.
ನಾನೀಗ ಬಂದಿದ್ದೀನಿ ಯಮುನಾ ನದಿ ಪಕ್ಕದಲ್ಲಿರೋ ಒಂದು ಕಾಲಿಯ ಘಾಟ್ ಅನ್ನೋ ಒಂದು ಜಾಗಕ್ಕೆ. ಸುಮಾರು 5,000 ವರ್ಷಗಳ ಹಿಂದೆ ಕಾಲಿಯ ನಾಗ ಅನ್ನೋ ಒಂದು ದೊಡ್ಡ ವಿಷಕಾರಿ ನಾಗ ಯಮುನಾ ನದಿಲಿ ವಾಸ ಆಗಿತ್ತು. ಅದರ ವಿಷದಿಂದ ನದಿ ನೀರು ಮತ್ತು ಪಕ್ಷಿ ಪ್ರಾಣಿಗಳಿಗೆ ಜನಗಳಿಗೆ ತೊಂದರೆ ಆಗ್ತಾ ಇರುತ್ತೆ. ಈಗ ನೋಡ್ತಿದ್ದೀರಲ್ಲ, ಈ ಕದಂಬದ ಮರದ ಮೇಲೆ ಹತ್ತಿ ಯಮುನಾ ನದಿಗೆ ಹಾರಿ ಕಾಲಿಯ ನಾಗನ ಮೇಲೆ ನೃತ್ಯ ಮಾಡಿ ಅದನ್ನು ಸೋಲಿಸಿ ಯಮುನಾ ನದಿಯಿಂದ ದೂರ ಇರು ಅಂತ ಹೇಳಿದ ಜಾಗ ಇದು. ಆ ಕೃಷ್ಣನ ಲೀಲೆ ಆಗಿದ್ದು ಇದೇ ಜಾಗದಲ್ಲೇ. ಇದನ್ನು ಕಾಲಿಯ ಘಾಟ್ ಅಂತ ಹೇಳ್ತಾರೆ. ನಿಧಿವನ್, ಇಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ರಾಧಾರಾಣಿ ಮತ್ತು ಗೋಪಿಕೆಯರು ರಾತ್ರಿ ಹೊತ್ತು ಬಂದು ಇಲ್ಲಿ ರಾಸಲೀಲೆ ಮಾಡ್ತಾರೆ ಅಂತ ಹೇಳ್ತಾರೆ. ಸಾಯಂಕಾಲ 7 ಗಂಟೆ ಮೇಲೆ ಇಲ್ಲಿ ಯಾರನ್ನೂ ಅಲೋ ಮಾಡೋದಿಲ್ಲ. ಇಲ್ಲಿ ಒಂದೊಂದು ಮರ ಗೋಪಿಕೆಯರಾಗಿ ಶ್ರೀಕೃಷ್ಣನ ಜೊತೆ ರಾಸಲೀಲೆ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ರಾತ್ರಿ ಹೊತ್ತು ಯಾರಾದರೂ ಬಂದು ಏನಾದರೂ ಕದ್ದು ಮುಚ್ಚಿ ನೋಡಿದ್ರೆ ಅವ್ರಿಗೆ ಏನಾದರೂ ಒಂದು ಅನಾಹುತ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ನಾನು ವಿಸಿಟ್ ಮಾಡಿದ್ದು ವೀಕೆಂಡಲ್ಲಿ ಫುಲ್ಲು ಜನ ಇದ್ದರು. ದೇವಸ್ಥಾನದಲ್ಲಿ ಕ್ಯಾಮ್ರಾ ಕೂಡ ಅಲೋ ಮಾಡಲ್ಲ. ಜಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ಬೋದು ಅಷ್ಟೇ. ಟೈಮ್ 7 ಗಂಟೆ ಆಗೈತೆ. ಪ್ರೇಮ್ ಮಂದಿರ್ ನೋಡೋಕೆ ಹೋಗ್ತಾ ಇದ್ದೀನಿ. ಜನ ನೋಡ್ರಿ, ಪಾಪ ಇವತ್ತು ಭಾನುವಾರ ಆಗಿದ್ದರಿಂದ ಫುಲ್ಲು. ಆ್ಯಕ್ಚುಲಿ ಇಲ್ಲಿ ಸಾಟರ್ಡೆ ಸಂಡೇ ತುಂಬ ಜನ ಇರ್ತಾರೆ. ನಾರ್ಮಲ್ ವೀಕ್ ಡೇಸಲ್ಲಿ ಪರವಾಗಿಲ್ಲ, ಕಮ್ಮಿ ಇರ್ತಾರೆ. ಈಗ ಮುಂದೆ ಹೋಗಿ ಲೆಫ್ಟ್ಗೆ ಹೋದ್ರೇ ಅಲ್ಲೇ ಹತ್ರನೇ ಐತೆ. ನಾನು ಸ್ಟೇ ಆಗಿರೋ ಡೋರ್ಮೆಟ್ರಿ ಪಕ್ಕದಲ್ಲೇ ಇರೋದು ಪ್ರೇಮ್ ಮಂದಿರು. ಪ್ರೇಮ್ ಮಂದಿರಲ್ಲಿ ಫೋನ್ ಬಿಟ್ಟರೆ ನೇನು ಅಲೋ ಮಾಡಲ್ಲ. ಅದಕ್ಕೋಸ್ಕರ ನನ್ನ ಪವರ್ ಬ್ಯಾಗು ಎಲ್ಲ ನಾನು ಸ್ಟೇ ಆಗಿದ್ದೀನಲ್ಲ ಅಲ್ಲೇ ಇಟ್ಟು ಬಂದಿದ್ದೀನಿ. ನನ್ನ ಹತ್ರ ಮೈಕ್ ಇಲ್ಲ, ಫುಲ್ ಸೌಂಡ್ ಬರ್ತಾ ಐತೆ. ನಾನು ಮಾತಾಡೋದು ನಿಮ್ಗೆ ಕೇಳಿಸುತ್ತೋ ಗೊತ್ತಿಲ್ಲ, ಬಟ್ ಆದರೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಮಾತ್ರ ಎಂಜಾಯ್ ಮಾಡಿ.
ಟೈಮ್ ಬಂದುಬಿಟ್ಟು 2:50 ಆಗೈತೆ. ಈಗ ನಾನು ಪ್ರೇಮಾನಂದ್ ಮಹಾರಾಜ್ ಅವ್ರ ದರ್ಶನ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನೋಡಿ ಇನ್ನು ಯಾರು ಮಲಗೇ ಇಲ್ಲ, ಇಲ್ಲಿ ಟೈಮ್ 3 ಗಂಟೆ ಆಗೈತೆ. ಶಾಪ್ಸ್ ಎಲ್ಲ ಓಪನ್ ಆಗಿದ್ದಾವೆ, ಅಲ್ಲಿ ಕಾಣಿಸ್ತಾಯ್ತಾ? ತುಂಬ ಜನ ಬಂದಿದ್ದಾರೆ ಈಗ ಪ್ರೇಮಾನಂದ್ ಮಹಾರಾಜ್ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ. ಅಲ್ಲಿ ನೋಡ್ತಿದ್ರಲ್ಲ, ಅದೇ ಪ್ರೇಮ್ ಮಂದಿರ್ಗೆ ಲೈಟಿಂಗ್ ಎಲ್ಲ ಆಫ್ ಮಾಡಿದ್ದಾರೆ, ನಾರ್ಮಲ್ ಲೈಟ್ ಮಾತ್ರ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ ಶಾಪ್ಸ್ ಎಲ್ಲ ಓಪನ್ ಇದ್ದಾವೆ. 3 ಗಂಟೆ. ಅಯ್ಯೋ, ಪ್ರೇಮಾನಂದ್ ಮಹಾರಾಜ್ ಅವರು ಕರೆಕ್ಟಾಗಿ ಶ್ರೀಕೃಷ್ಣ ಶರಣಮ್ ಅನ್ನೋ ಒಂದು ಆಶ್ರಮದಿಂದ 2:30 3 ಗಂಟೆಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಒಂದು 3:30 ಒಳಗಡೆ ಹೊರಡ್ತಾರೆ ಅಂತ ಹೇಳಿದ್ರು. ಇಲ್ಲಿ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ದರ್ಶನಕ್ಕೋಸ್ಕರ. ಇದೇ ಮೇನ್ ಆಶ್ರಮ ಶ್ರೀಕೃಷ್ಣ ಶರಣಮ್ ಅಂತ. ಇಲ್ಲಿಂದ ಎಂಟ್ರ್ ಆಗ್ತಾರೆ. ಬಂದರು. ರಾಧೆ. ನೋಡಿ ಜನ ಎಷ್ಟು ಜನ ಬಂದಿದ್ದಾರೆ. ಪ್ರೇಮಾನಂದ್ ಮಹಾರಾಜ್ ದರ್ಶನ ಮಾಡ್ಕೊಳ್ಳೋದಕ್ಕೆ ಅದು ಎಷ್ಟು ಸಾವಿರ ಜನ ಒಂದರ ಲೆಕ್ಕನೇ ಇಲ್ಲ. ನಿಜ, ರೋಡೆಲ್ಲ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟೈತೆ ಫುಲ್ಲು. ಎಲ್ಲಿಂದ ಸುಮಾರು 1.5 ಕಿಲೋಮೀಟ್ರ್ ಫುಲ್ ಜನ. ವೃಂದಾವನಲ್ಲಿ ನಾನು ಸ್ಟೇ ಆಗಿದ್ದು ಲಕ್ಷ್ಮಿ ಡೋರ್ಮೆಟ್ರಿ ಅಂತ. ತುಂಬ ಚೆನ್ನಾಗಿರುತ್ತೆ, AC ಡೋರ್ಮೆಟ್ರಿ. ಫಾರ್ ಹೆಡ್ 500 ರೂಪೀಸ್ ಚಾರ್ಜ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಪ್ರೇಮ್ ಮಂದಿರಿಂದ ಒಂದು 200 ಮೀಟ್ರ್ ಅಷ್ಟೇ ಹತ್ರನೇ ಐತೆ ಸ್ಟೇ. ಸೊ ಯಾವತ್ತೇ ಆಗಲಿ ಸ್ವಲ್ಪ ಟೆಂಪಲ್ ಹತ್ರ ಇದ್ದರೆ ಈಸಿ ಆಗುತ್ತೆ ಓಡಾಡೋದಕ್ಕೆ. ರಾತ್ರಿ 2-2:30 ಹೋದವರು 3:30ವರೆಗೂ ಪ್ರೇಮಾನಂದ್ ಮಹಾರಾಜ್ ದರ್ಶನ ಮಾಡ್ಕೊಂಡು ಬಂದು ಮಲಗಿದವನು 8:30 ಆದರೂ ಎದ್ದಿಲ್ಲ. ಈಗ ಹೊರಗಡೆ ಬಂದಿದ್ದೀನಿ. ಈಗ ನೋಡ್ತಾ ಇದ್ರೆ ಸುಮಾರು 150 ಕೋಟಿ ಖರ್ಚಿಟ್ಟು ಕಟ್ಟಿರೋ ಒಂದು ಪ್ರೇಮ್ ಮಂದಿರನ. ರಾತ್ರಿ ಹೊತ್ತು ಸಖತ್ತಾಗಿರುತ್ತೆ ನೋಡೋದಕ್ಕೆ. ಡೇ ಟೈಮ್ ಕೂಡ ಜನ ಸ್ವಲ್ಪ ಕಮ್ಮಿ ಇದ್ದಾರೆ, ಬಟ್ ಈವ್ನಿಂಗ್ ಟೈಮ್ ಸ್ಟಾರ್ಟ್ ಆಗ್ತಾರೆ. ಇಲ್ಲಿ ಈ ರೋಡೆಲ್ಲ ಫುಲ್ ಜಾಮ್ ಆಗಿಬಿಟ್ಟಿರುತ್ತೆ. ವೃಂದಾವನದಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ಲೇಸ್ ಇದೆ, ಅದೇ ಮಾತಾ ವೈಷ್ಣವಿ ಧಾಮ ಅಂತ ಹೇಳ್ತಾರೆ. ಈಗ ಅಲ್ಲಿಗೆ ಬಂದಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಯಮುನಾದೇವಿ ದರ್ಶನ ಮಾಡ್ಕೋಬೋದು. ಇಲ್ಲಿಂದ ಮತ್ತೆ ರೈಟ್ ಸೈಡಲ್ಲಿ ನೋಡಿದ್ರೆ ಅಲ್ಲಿ ಗಂಗಾದೇವಿ ದರ್ಶನ ಮಾಡ್ಕೋಬೋದು. ಇಲ್ಲಿ ತುಂಬ ಪ್ಲೇಸಸ್ ಇದ್ದಾವೆ. ಅಲ್ಲಿ ಬರ್ತಿದೆ ನೋಡಿ, ಶಿವಧಾಮು, ರಾಧಾಕೃಷ್ಣ ಧಾಮು, ಶನಿಧಾಮು, ಗುಫಾ ಎಂಟ್ರಿ, ತುಂಬ ಪ್ಲೇಸಸ್ ಇದ್ದಾವೆ. ಬಟ್ ಈ ಜಾಗ ಮಾತ್ರ ತುಂಬ ವಿಶಾಲವಾಗೈತೆ. ಗುಫಾ ಎಂಟ್ರಿ ಅಂತಿದು. ಒಳಗಡೆ ಹೋಗೋಣ. ಒಳಗಡೆ ಫುಲ್ ಸಾಂಗ್ಸ್ ಹಾಕ್ಬಿಟ್ಟಿದ್ದಾರೆ. ವೇ ಟು ಗೋ ಔಟ್ ಆಫ್ ಗುಫಾ ಇದೆ ದಾರಿ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಮಾತಾ ವೈಷ್ಣವಿ ದೇವಿ ದರ್ಶನ ಮಾಡ್ಕೋಬೋದು.
ಇದು ರಾಧಾಕೃಷ್ಣ ಧಾಮು. ಪಕ್ಕದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನಗಿರಿ ಪರ್ವತನ ಎತ್ತಿರೋ ಒಂದು ಸ್ಟ್ಯಾಚುನ ನೋಡ್ಬೋದು. ಈ ಕಡೆ ಕಾಲಿಯನ್ನಾದ್ಮೇಲೆ ಮರ್ದನ ಮಾಡೋ ಒಂದು ಸ್ಟ್ಯಾಚು ಕೂಡ ನೋಡ್ಬೋದು. ಹಿಂಗೆ ಮುಂದೆ ಹೋಗಿ ಲೆಫ್ಟ್ಗೆ ಹೋದರೆ ಇದೆ ರಾಧಾಕೃಷ್ಣ ಧಾಮ್. ಇಲ್ಲಿ ಜಾಸ್ತಿ ಬಿಸಿಲು ಬೀಳೋದ್ರಿಂದ ಮ್ಯಾಟ್ ಹಾಕಿರ್ತಾರೆ. ಈಗ ಈ ಟೈಲ್ಸ್ ಮೇಲೆ ಅಂತೂ ಓಡಾಡೋಕ್ಕಾಗಲ್ಲ, ಕಾಲಿಡೋಕ್ಕಾಗ್ತಾ ಇಲ್ಲ. ಚಾರ್ಧಾಮ್ ಮಾತ್ರ ಒಂದೇ ಜಾಗದಲ್ಲಿ ಆಗೋಯ್ತು. ಹೈಲೈಟ್ ಅಂತಂದರೆ ಈ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಕ್ಯಾಮ್ರಾ ಅಲೋ ಮಾಡ್ತಾರೆ. ಆರಾಮಾಗಿ ನಾವು ವಿಡಿಯೋ ಫೋಟೋ ಎಲ್ಲ ತಕ್ಕೋಬೋದು, ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಾನು ವೃಂದಾವನದಲ್ಲಿ ಮತ್ತೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ. ಕೆಲವು ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಏನು ಮಾಡೋಕ್ಕಲ್ಲ, ಒಂದೊಂದು ಹತ್ರ ಒಂದೊಂದು ಥರ ಇರುತ್ತೆ. ಆ್ಯಕ್ಚುಲಿ ತುಂಬ ದೇವಸ್ಥಾನಗಳಲ್ಲಿ ಕ್ಯಾಮ್ರಾ ಅಲೋ ಮಾಡಲ್ಲ, ಅದು ಒಳ್ಳೇದೇ. ಬಟ್ ಇಲ್ಲಿ ಅಲೋ ಮಾಡ್ತಿದ್ದಾರೆ. ಒಳಗಡೆ ಬ್ಯಾಗು ಚಪ್ಪಲಿ ಇಡೋದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ಎಂಟ್ರಿ ಟಿಕೆಟ್ ಅನ್ಕೊಳ್ರಿ. ನಾನು ಬ್ಯಾಗ್ ಒಳಗಡೆ ಕೊಟ್ಟಿದ್ನಲ್ಲ, ಸೆಕ್ಯೂರಿಟಿ ಗಾರ್ಡು ಎತ್ಕೊಡ್ಬೇಕಾರೆ ಹೆಂಗೆ ಬಲವಂತವಾಗಿ ಅಬ್ಬಬ್ಬಬ್ಬ ಅಂತ ಎತ್ಕೊಟ್ಟು ಎಲ್ಲಿಂದ ಬಂದೆ ಅಂತ ಹೇಳಿದ್ರು, ಬೆಂಗಳೂರಿಂದ ಅಂತಂದ್ರೆ. ಏನಕ್ಕೆ ಅಂತಂದರೆ ಹಿಂಗೆ 100 ಡೇಸ್ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂದರೆ ಶಾಕ್ ಆಗೋದ್ರು. ಹೆಂಗೆ ಬರ್ತೀವಿ ಮರ ಈ ಬ್ಯಾಗ್ನ ಅಂತೇಳಿ. ಅವರೇ ಹೆಂಗಂದ್ರೆ ನಾನು ಡೈಲಿ ಆಲ್ಮೋಸ್ಟ್ ಒಂದು ಅದು ಎಷ್ಟು ಅವ್ರು ನಡೀತೀನೋ ಗೊತ್ತಿಲ್ಲ. ಬಟ್ ರೂಢಿಯಾಗಿ ಹೋಗ್ಬಿಟ್ಟಿದ್ದು. ಈಗೀಗ ರೂಢಿ ಆಗ್ತಾಯಿತ್ತು ಬ್ಯಾಗ್ ಹೊತ್ಕೊಂಡು. ಇಷ್ಟಕ್ಕೂ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿಲ್ವಲ್ಲ, ನಾನೀಗ ಹೋಗ್ತಾ ಇದ್ದೀನಿ ಶ್ರೀಕೃಷ್ಣ ಭಗವಾನು ಅವರ ಕಿರುಬೆಳ್ಳಿಂದ ಎತ್ತಿದ ಗೋವರ್ಧನಗಿರಿ ಪರ್ವತ ನೋಡೋದಕ್ಕೆ. ವೃಂದಾವನದಿಂದ ಮಾತಾ ವೈಷ್ಣವಿ ಧಾಮ್ ಹತ್ರ ಬರೋದಕ್ಕೆ 2 ಕಿಲೋಮೀಟರ್ ಆಗುತ್ತೆ. ಆಟೋದಲ್ಲಿ 20 ರೂಪಾಯಿ ಕೊಟ್ಟರೆ ಆರಾಮಾಗಿ ಬಂದು ಇಲ್ಲಿ ಇಳಿಸ್ಬಿಡ್ತಾರೆ. ಸೊ ಇಫ್ ಇನ್ ಕೇಸ್ ನೀವೇನ ವೃಂದಾವನಕ್ಕೆ ಬಂದರೆ ಮಿಸ್ ಮಾಡದೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಗೋವರ್ಧನ್ 20 ಕಿಲೋಮೀಟ್ರು, ಆಗ್ರಾ 66 ಕಿಲೋಮೀಟ್ರು, ಡೆಲ್ಲಿ 132 ಕಿಲೋಮೀಟ್ರು. ರೈಟ್ಗೆ ಹೋದರೆ ಡೆಲ್ಲಿ, ಸ್ಟ್ರೈಟ್ ಹೋದರೆ ಆಗ್ರಾ, ಇನ್ನು ಸ್ವಲ್ಪ ಮುಂದೆ ಸ್ಟ್ರೈಟ್ ಹೋದರೆ ಗೋವರ್ಧನಗಿರಿ ಪರ್ವತ ಬರುತ್ತೆ. ಗೋವರ್ಧನ್ ಹೋಗೋದಕ್ಕೆ ಯಾವುದೋ ಆಟೋ ಹತ್ತಿದ್ದೀನಿ. ಇಲ್ಲಿಂದ 20 ಕಿಲೋಮೀಟ್ರ್ ಐತೆ. ಒಬ್ಬರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆಟೋ ಫುಲ್ ಆಗ್ತಾಯಿದೆ. ಬ್ಯಾಗ್ ನೋಡೋರು ಇಡೋಕ್ಕೆ ಜಾಗ ಇಲ್ಲ ಇಲ್ಲಿ. ಆಟೋ ಟಾಪ್ ಐತೆ ಅಂತಂದರೆ ಟಾರ್ಪಲ್ ಹಾಕೋರೆ, ಅದಕ್ಕೆ ಬಿಸಿಲು ಹೊಡಿತಾ ಇತ್ತು ಸರಿಯಾಗಿ. ಫುಲ್ಲು ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ವಿ ನಾವು. ಗೈಸ್ ಫೈನಲಿ ನಾನು ಗೋವರ್ಧನಗಿರಿ ರೀಚ್ ಆದೆ. ಆಟೋದಲ್ಲಂತೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಫುಲ್ಲು ಜನ ತುಂಬ್ಕೊಬಿಟ್ಟಿದ್ರು. ಇನ್ನು ಮೊಬೈಲ್ ತೆಗಿಯೋಕ್ಕೂ ಅಲ್ಲಿ ಜಾಗ ಇರಲಿಲ್ಲ. ಈಗ ನಾನು ನಮ್ಮ ರೂಮಿಗೆ ಬಂದಿದ್ದೀನಿ. ರೂಮ್ ನೋಡಿ ಎಷ್ಟು ದೊಡ್ಡದಾಗೈತೆ. ಸಿಂಪಲಾಗಿ 600 ರೂಪಾಯಿ ಅಂತೆ ಒಂದು ದಿನಕ್ಕೆ. ಸೊ 2 ದಿನ ಸ್ಟೇ ಆಗ್ತೀನಿ ಇಲ್ಲಿ, ಇವತ್ತು ಮತ್ತು ನಾಳೆ ಇಲ್ಲಿ ಗೋವರ್ಧನಗಿರಿ ಪರ್ವತ ಪರಿಕ್ರಮ ಬೇರೆ ಐತೆ. ಸೊ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಸೇಫಾಗಿರಿ, ಬಾಯ್.